ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಹೂವಿನ ಪರಿಮಳ ಗಮ್ಮಂತಿದೆ. ಮಲ್ಗೆ ತಂದಿದ್ದೀರಾ? ಕೊಡಿ. ಹುಷಾರಾಗಿ ಎತ್ತಿಡು. ಹುಷಾರಾಗಿ ಎತ್ತಿಡೋಕೆ ಚಿನ್ನ ಅದು. ನಾನು ಸ್ವಲ್ಪ ಮುಡ್ಕೊಂಡ್ಬಿಡ್ತೀನಿ. ಪೂಜೆ ತಿಂದಿರೋದ್ ಕಣ ಅದು. ಮುಡ್ಕೋತೀನಿ ಅಂತ ಹೊಟ್ಬಿಟ್ಟಿಯಲ್ಲ. 1 ಮೊಳ ಹೂವಿನ ರೇಟು ಎಷ್ಟು ಗೊತ್ತಾ? ಎಷ್ಟಾದ್ರೂ ಏನ್ರಿ ರೀ? ಅಷ್ಟಕ್ಕೂ ಇಷ್ಟೊತ್ತಲ್ಲಿ ಏನ್ರಿ ಪೂಜೆ? ಬೆಳಗ್ಗೆ ತಾನೆ. ಬೆಳಗ್ಗೆ ಇನ್ನೊಂದು ಮಾರು ತಗೊಂಡ್ರೆ ಆಯ್ತಪ್ಪ. ಕೊಡಿ, ಈಗ ನಾನು ಮುಡ್ಕೋತೀನಿ. ಹಣ್ಣು ಬೇರೆ ತಂದ್ಬಿಟ್ಟಿದ್ದಾರೆ. ಲೇ ಚಿರು, ನಿಮ್ಮಪ್ಪ ಅಪರೂಪಕ್ಕೆ ಹಣ್ಣೆಲ್ಲ ತಂದ್ಬಿಟ್ಟಿದ್ದಾರೆ ಕಣೋ. ತಗೊಳ, ನಾನೊಂದು ನೀನೊಂದು ತಿನ್ನೋಣ. ಕಿತ್ಲೆಂಡು ತಿನ್ನೋಣ. ಒಳ್ಳೆ ಕತೆ ಅಲ್ಲೇ. ದೇವರಿಗೆ ಅಂತ ತಂದಿರೋದು ಇವಳು ತಿನ್ನ ಕೊಟ್ಬಿಟ್ಲು. ಪೂಜೆ ತಂದಿರೋದಾದ್ರೆ ಏನ್ರಿ ಆಯ್ತು? ತಂದಿರೋದೇ 3 ಮತ್ತೊಂದು. ಅದ್ರಲ್ಲಿ 1 ತಿಂದ್ರೆ ಏನ್ ಕಮ್ಮಿ ಆಗ್ಬಿಡುತ್ತೆ? ಬೆಳಿಗ್ಗೆ ಮತ್ತೆ ತಗೊಳ್ಳಿ. ಬೆಳಿಗ್ಗೆ ತಗೊಳಕ್ಕೆ ದುಡ್ಡು ಯಾರು? ನಿಮ್ಮ ಅಪ್ಪ ಕೊಡ್ತಾನ? ನಮ್ಮಪ್ಪ ಯಾಕ್ರಿ ಕೊಡ್ಬೇಕು? ನಿಮ್ಮ ಅಪ್ಪನ ಹತ್ರ ಹೊಡ್ಕೊಂಡ್ರಲ್ಲ 5 ಲಕ್ಷ, ಅದರಲ್ಲೇ ತನ್ನಿ. ಹೇ, ಏನು ಹಿಂಗದ್ಯಾ? ಅವತ್ತೇ ಹೇಳಿಲ್ವಾ ಯಾರೋ ಕದ್ಕೊಂಡೋದ್ರು, ಅದಕ್ಕೆ ಇಸ್ಕೊಂಡಿದ್ದು ಅಪ್ಪನ ಹತ್ರ ಅಂತ? ಹೌದಾ? ಹಾ, ಇರಿ. ಚಿರು, ತಗೊಳ. ನೀನು ಈ ಕಿತ್ಲೆ ಹಣ್ಣು ತಿನ್ಕೊಂಡು ಮಲ್ಕೋ. ನಾನು ಹೋಗಿ ಸ್ವಲ್ಪ ನಿಮ್ಮಪ್ಪನ ವಿಚಾರಿಸ್ಕೊಂಡ್ಬಿಡ್ತೀನಿ. ನಡ್ರಿ, ಸ್ವಲ್ಪ ಮಾತಾಡೋಣ. ಅಯ್ಯೋ ಬನ್ರಿ. ಏನು ಅದನ್ನ ಬಂಗಾರನ ಕದ್ಕೊಂಡು ಹೋಗ್ತಾರೆ. ರೆಡಿ? ಏನೇ ರೀ, ನೀವು ಏನು ಘನಂದಾರಿ ಕೆಲಸ ಮಾಡಿ ಮಾವನ ಹತ್ರ ದುಡ್ಡು ತಗೊಂಡ್ರಿ ಅಂತ ನಂಗೆ ಗೊತ್ತಾಗೋಯ್ತು ರೀ. ಏನ? ನಿಂಗೆ ಗೊತ್ತಾಗೋಯ್ತಾ? ಮತ್ತೆ ನೀವೇನು ಅನ್ಕೊಂಬಿಟ್ರಿ? ನಂಗೆ ಯಾರು ಏನು ಹೇಳೋದಿಲ್ಲ ಅನ್ಕೊಂಬಿಟ್ರಾ? ನಂಗೆಲ್ಲ ಗೊತ್ತು. ಅದು ಹೆಂಗ್ ಗೊತ್ತಾ? ಅದು ಮನೆ ಕಟ್ಸ್ತಾ ಇದ್ನಲ್ಲ, ಅದಕ್ಕೆ ದುಡ್ಡು ಕಡಿಮೆ ಆಯಿತು. ದುಡ್ಡು ಬೇಕಾಗಿತ್ತು. ಸುಳ್ಳು ಹೇಳ್ಬಿಟ್ಟು ದುಡ್ಡು ಇಸ್ಕೊಂಬಿಟ್ಟೆ. ಏ, ಇದನ್ನ ಯಾರಿಗೂ ಹೇಳ್ಬೇಡ ಕಣೆ. ಸರಿ, ಇದು ನಿಂಗೆ ಯಾರು ಹೇಳಿತ್ತು? ನೀವೇ ಹೇಳಿದ್ರಿ. ನಾನು ಇವಾಗ ಹೇಳಿದ್ನ? ಈಗ ತಾನೇ ನೀವೇ ಹೇಳಿದ್ರಲ್ರಿ. ನೋಡಿದ್ರಾ ಹೆಂಗೆ ವಿಷಯನ ನಿಮ್ಮ ಹತ್ರನೇ ಬಾಯಿ ಬಿಡಿಸ್ಬಿಟ್ಟೆ ನಾನು. ನೀನು ನನ್ನ ಮಕ್ಕರ್ ಮಾಡ್ಬಿಟ್ಟಿಲ್ಲ. ಮತ್ತೆ ನೀವು ಮಾತ್ರ ಎಲ್ರೂ ಮಕ್ಕಾರ್ ಮಾಡ್ಬೋದು, ನಾವು ಮಾಡಬಾರ್ದಾ? ನೋಡಿದ್ರಾ? ವೀಣಾ, ನಿನ್ನ ತಮ್ಮಯ್ಯ ಅಂತೀನಿ ಕಣೆ. ಮನೆಯವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ, ಆಯ್ತಾ? ಆಯ್ತು ಬಿಡಿ, ಯಾರಿಗೂ ಹೇಳಲ್ಲ. ಚಿರು, ಬೇಕಿದ್ರೆ ಅಲ್ಲಿರೋ ಆ್ಯಪಲ್ನ ತಿನ್ಕೊಳ್ಳೋ. ತಿನ್ಲಿ, ಯಾರು ಬೇಡ ಅಂದಿದ್ದು? ನಾನೇ ಇನ್ನೊಂದು ಕೊಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.